ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ವ್ಲಾಗ್. ನನ್ನ ಹತ್ರ ಅಂತೂ ಕ್ರೀಮ್ನ ತುಂಬ ಜನ ತೊಗೋತಾ ಇದ್ದೀರಾ, ನೈಟ್ ಕ್ರೀಮು. ಅದೇ ಥರ ಫೇಸ್ ವಾಶು ಕೂಡ ತೋರಿಸಿ ಅಂತ ಹೇಳಿದ್ರಿ, ಅದನ್ನು ಕೂಡ ನಾನು ತೋರಿಸಿದ್ದೀನಿ. ಬಟ್ ಇವಾಗ ನಾನು ನಿಮಗೆ ಮನೆಯಲ್ಲೇ ಮಾಡೋಂಥ ಹೋಮ್ ಮೇಡ್ ಸೋಪು ಕೂಡ ನಾನು ಸೇಲ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ತಾ ಇರೋದು, ಯಾವ ರೀತಿಯ ಒಂದು ಸೋಪ್ನ ಮಾಡ್ತಾಯಿದ್ದೀನಿ, ಹಾಗೆ ಯಾವ್ಯಾವ ಪದಾರ್ಥನ ಯೂಸ್ ಮಾಡಿದ್ದೀನಿ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಯಾಕೆಂದರೆ ನಾನು ಇದನ್ನು ಒಂದು ತಿಂಗಳು ಮುಂಚಿತವಾಗೆ ನಾನು ನನ್ನ ಫ್ರೆಂಡ್ಸು ಹಾಗೆ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಮಾಡಿ ಇವಾಗ ಅದನ್ನು ರಿಸಲ್ಟು ಅಂತ ಹೇಳಿ ಡೆಮೋ ಅಂತೇಳಿ ಎಲ್ಲರಿಗೂ ಕೂಡ ಕೊಟ್ಟು ಚೆನ್ನಾಗಿ ರಿಸಲ್ಟ್ ಬಂದಮೇಲೆ ಇವಾಗ ವಿಡಿಯೋ ಶೇರ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದು ಆವಾರ ಹೂವಿಂದ ಮಾಡಿರೋಂಥ ಸೋಪು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು. ಬಟ್ ನಮ್ಮ ಹತ್ರ ನಿಮಗೆ ಮುಲ್ತಾನಿ ಮಿಟ್ಟಿ ಸೋಪ್ ಬೇಕಂದ್ರೂ ಸಿಗುತ್ತೆ, ಹಾಗೆಯೇ ಕಡಲೆ ಹಿಟ್ಟಿನ ಸೋಪ್ ಬೇಕಂದ್ರೂ ಕೂಡ ಸಿಗುತ್ತೆ, ಹಾಗೆಯೇ ಬೇವು ಅಂದರೆ ನೀಮ್ ಸೋಪ್ ಬೇಕಂದ್ರೂ ಕೂಡ ಸಿಗುತ್ತೆ. ಬಟ್ ಎಲ್ಲದಕ್ಕೂ ಸೊಲ್ಯೂಷನ್ ಅಂತಾಗಿ ಈ ಒಂದು ತಂಗಡಿ ಸೋಪು ಅಂದರೆ ಅವರ ಹೂವಿಂದ ಮಾಡಿರೋಂಥ ಸೋಪು ತುಂಬಾ ಸೇಲ್ ಆಗ್ತಾಯಿದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಇದರಲ್ಲಿ ನಾವು ಗಾಣದಿಂದ ಮಾಡಿರೋಂಥ ಎಣ್ಣೆಗಳನ್ನ ಉಪಯೋಗಿಸಿ ನಾವು ಈ ಒಂದು ಸೋಪನ್ನ ಮಾಡಿದ್ದೀವಿ. ಏನೇನು ಉಪಯೋಗಿಸಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ನಾವು ಕೊಟ್ಟಿರೋಂಥ ಸೋಪ್ ಕವರಲ್ಲೇ ನೋಡ್ಬೋದು ನಾವು ಈ ಒಂದು ಸೋಪಲ್ಲಿ ಏನೇನು ನಾವು ಯೂಸ್ ಮಾಡಿದ್ದೀವಿ ಅಂತ. ತುಂಬ ಚೆನ್ನಾಗಿ ಈ ಒಂದು ಆಯುರ್ವೇದಿಕ್ ಸೋಪು ಅಂತಲೂ ಕೂಡ ಹೇಳ್ಬೋದು, ಹೋಮ್ ಮೇಡ್ ಸೋಪು ಅಂತಲೂ ಕೂಡ ಹೇಳ್ಬೋದು, ಹಾಗೆಯೇ ಹರ್ಬಲ್ ಸೋಪು ಅಂತಲೂ ಕೂಡ ಹೇಳ್ಬೋದು. ಇದು ಆಲ್ರೆಡಿ ಲ್ಯಾಬಲ್ಲೆಲ್ಲ ಟೆಸ್ಟೆಡಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅಂತಲೇ ಬಂದಿದೆ. ಹಾಗೆಯೇ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ ಅಂಥೇಳಿ ಕೂಡ ಬಂದಿದೆ. ಹಾಗೆ ನಾನೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಒಂದು ವಿಡಿಯೋದಲ್ಲಿ, ಸೋಪು ಯಾವುದು ಚೆನ್ನಾಗಿದೆ ಅಂತ ತಿಳ್ಕೊಬೇಕಂದ್ರೆ TMF ಎಷ್ಟಿರುತ್ತೆ ಅಂತ ನೋಡ್ಕೋಬೇಕಂತ. ಇದರಲ್ಲೂ ಕೂಡ ನಾವು TMFನ ಮೆನ್ಷನ್ ಮಾಡಿದ್ದೀವಿ. 76% ಬಂದಿದೆ. ಅದನ್ನು ಲ್ಯಾಬ್ ಅವರು ಟೆಸ್ಟ್ ಮಾಡಿ ಕೊಡೋ ಅಂಥದ್ದು. ಈ ಥರ ನಾವು ಮೋಲ್ಡ್ಗಳಿಗೂ ಕೂಡ ಹಾಕಿ ಇವಾಗ ಸೇಲ್ ಮಾಡ್ತಾಯಿದ್ದೀವಿ. ಬೇಕು ಅನ್ನೋರು ಇದೇ ನಂಬರು, ಆಲ್ರೆಡಿ ನಾನು ನಂಬರ್ಗಳನ್ನ ಶೇರ್ ಮಾಡಿದ್ದೀನಿ, ಆ ನಂಬರ್ಗೆ ನೀವು ಬುಕ್ ಮಾಡಿ ತೊಗೋಬೋದು. ಅವರ ಮೂವ್ ಅಂತೂ ಇವಾಗ ಆಯುರ್ವೇದಿಕಲ್ಲಿ ಎಷ್ಟು ಉಪಯೋಗ ಇದೆ ಅಂತ ಇವಾಗ ನೀವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನೋಡ್ಬೋದು. ಇದನ್ನು ತಂಗಡಿ ಹೂವು ಅಂತನಾದರೂ ನೀವು ಸರ್ಚ್ ಮಾಡಿ ನೋಡಿ, ಅಥವಾ ಅವರ ಮೂವ್ ಅಂತನಾದ್ರು ಸರ್ಚ್ ಮಾಡಿ ನೋಡ್ಬೋದು. ಈ ಒಂದು ಹೂವನ್ನ ನಾವು ಒಣಗಿಸಿ ಪೌಡ್ರ್ ಮಾಡಿ ಒಂದು ಸೋಪ್ನ ಮಾಡ್ತಾಯಿದ್ದೀವಿ. ಅಂದರೆ ಇದರಲ್ಲಿ ಕಡಲೆ ಹಿಟ್ಟು ಸೋಪು ಕೂಡ ಇದೆ, ಹಾಗೆ ಮುಲ್ತಾನಿ ಮಿಟ್ಟಿ ಸೋಪ್ ಇದೆ, ನೀಮ್ ಸೋಪ್ ಇದೆ. ಬಟ್ ಎಲ್ಲ ಸ್ಕಿನ್ಗೂ ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಆಗಿ ನಾವು ತಂಗಡಿ ಹೂವು ಸೋಪ್ನ ಜಾಸ್ತಿ ಸೇಲ್ ಆಗ್ತಾಯಿರೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ. ನೀವು ಬೇಕು ಅನ್ನೋರು ಆದಷ್ಟು ಬುಕ್ ಮಾಡಿ ತೊಗೋಬೋದು. ನೀವು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಅಂತಿಲ್ಲ, ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ನೂ ಕೂಡ ನಾವು ಬಳಸಿಲ್ಲ. ಈ ರೀತಿ ನೀಟಾಗಿ ತಯಾರು ಮಾಡಿ ನಾವು ಪ್ಯಾಕಿಂಗ್ ಕೂಡ ಎಲ್ಲ ರೆಡಿ ಮಾಡಿ ಎಲ್ಲನೂ ಸೇಲ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ನಾವು ಲೈಸೆನ್ಸು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ಇಯರ್ ಎಂಡ್ ಅಂತೇಳಿ ಎಲ್ಲ ಕಡೆ ಇವಾಗ ಆಡಿಟಿಂಗ್ ನಡೀತಾ ಇರೋದ್ರಿಂದ ಇನ್ನು ಲೈಸೆನ್ಸ್ ಬಂದಿಲ್ಲ ಅಷ್ಟೇ. ಬಟ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೋಬೋದು. ಆಲ್ರೆಡಿ ನಮ್ಮ ಕ್ರೀಮು, ವೆಯ್ಟ್ ಲಾಸ್ ಪೌಡರು, ಏರ್ ಆಯಿಲು, ಶಾಂಪು ಎಲ್ಲನೂ ಕೂಡ ತೊಗೋತಾ ಇದ್ದೀರಾ. ಅದೇ ಥರ ಈ ಒಂದು ಸೋಪು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ, ನಿಮಗೆಲ್ಲ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಅಂದರೆ ವರ್ಕ್ ಆಗುತ್ತೆ, ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಆಲ್ ಸ್ಕಿನ್ ಟೈಪ್ಸ್ ಅವರು ಕೂಡ ಯೂಸ್ ಮಾಡ್ಬೋದು. ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಫೇಸ್ ವಾಶ್ನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅನುಕೂಲ ಆದವರು ಹೊರಗಡೆನೂ ಕೂಡ ತೊಗೊಳ್ಳಿ ಅಂತ ಅಷ್ಟೇ. ಈ ಒಂದು ಸೋಪ್ನ ನಾವು ಆಲ್ರೆಡಿ ಒಂದು ತಿಂಗಳಿಂದನೇ ಮಾಡಿ ಒಂದು ಸ್ವಲ್ಪ ಡೆಮೋ ಥರ ಎಲ್ಲರಿಗೂ ಕೊಟ್ಟು, ನಾನು ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಮಾಡಿರೋದು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬೇಕು ಅನ್ನೋರು ಆದಷ್ಟು ಬುಕ್ ಮಾಡಿ ತೊಗೊಳ್ಳಿ. ಈ ಒಂದು ಸೋಪ್ ಕವರಲ್ಲೇ ನಿಮಗೆ ಏನೇನು ಹಾಕಿದ್ದೀವಿ ಈ ಒಂದು ಇದರಲ್ಲಿ ಅಂತಲೂ ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ ನೋಡಿ. ಈ ಒಂದು ಸೋಪಲ್ಲಿ ನಾವು ಏನೇನು ಬಳಸಿದ್ದೀವಿ ಅಂತ ಅದನ್ನು ನೋಡಿಬಿಟ್ಟೆ ತೊಗೋಬೋದು. ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ. ಮಕ್ಕಳು ಅಂತಂದರೆ ಒಂದು 2 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಯೂಸ್ ಮಾಡ್ತಾ ಬರ್ಬೋದು. ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಬೋದು. ಬಟ್ ಇನ್ನೂ ಚಿಕ್ಕ ಮಗು ಅಲ್ವಾ, ಅದರಿಂದ ಯೂಸ್ ಮಾಡೋಂಗಿಲ್ಲ. 2 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ಒಂದು 80-90 ವರ್ಷದವರು ಕೂಡ ಯೂಸ್ ಮಾಡ್ಬೋದು. ನೀವೇ ಇಲ್ಲೇ ನೋಡ್ತಾ ಇರ್ಬೋದು ನಾವು ಆ ಒಂದು ಸೋಪಲ್ಲಿ ಏನೇನು ಹಾಕಿದ್ದೀವಿ ಅಂತ. ಆವಾರಂಬು, ಕೋಕೋನಟ್ ಆಯಿಲು, ಕ್ಯಾಸ್ಟ್ರಾಲ್ ಆಯಿಲು, ಈ ಥರ ನಾವು ಏನೇನು ಹಾಕಿದ್ದೀವಿ ಅಂತಲೂ ಕೂಡ ಇಲ್ಲೇ ಇದೆ, ನೀವು ನೋಡ್ಕೊಳ್ಳಿ. ಹಾಗೆಯೇ TMF ಕೂಡ ನೋಡಿ 76% ಇದೆ. ಈ ಸೋಪು ಕ್ವಾಂಟಿಟಿ ಬಂದು 100 ಗ್ರಾಮ್ ಇರುತ್ತೆ. ಅಮೌಂಟು ಕೂಡ ರೀಸನೇಬಲ್ ಆಗೇ ಇದೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಮಾಡಿ, ಅದ್ರ ಫುಲ್ ಡೀಟೇಲಾಗಿ ನಾವು ಕೊಡ್ತೀವಿ. ತುಂಬ ಚೆನ್ನಾಗಿದೆ ಸೋಪು, ಆಲ್ರೆಡಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಬೇಕು ಅನ್ನೋರು ನೀವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ, ತಂಗಡಿ ಹೂವು ಅಥವಾ ಅವರ ಹೂವು ಅಂತೇಳಿ ಸರ್ಚ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೇ ಅದ್ರ ಬಗ್ಗೆ ಯಾವುದು ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ. ಅದ್ರ ಬಗ್ಗೆ ನೀವು ನೀಟಾಗಿ ತಿಳ್ಕೊಂಡು ತೊಗೋತೀವಿ ಅನ್ನೋರು ಕೂಡ ತೊಗೋಬೋದು. ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಕೂಡ ಆಗುತ್ತೆ, ಸ್ಕಿನ್ನು ಫೇರ್ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್ ಅಂತೂ ನಿಜವಾಗ್ಲೂ ಕಮ್ಮಿ ಆಗಿದೆ ಈ ಸೋಪ್ನ ಯೂಸ್ ಮಾಡಿರೋರಿಗೆ. ಪಿಗ್ಮೆಂಟೇಷನು ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಪಿಂಪಲ್ಸು ತುಂಬ ಜಾಸ್ತಿ ಇದ್ದವ್ರಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಕಪ್ಪು ಕಲೆ ಇದ್ದವ್ರಿಗೂ ಕೂಡ ಕಮ್ಮಿ ಆಗಿದೆ. ನ್ಯಾಚುರಲ್ ಆಗಿ ನಿಮ್ಮ ಫೇಸು ಗ್ಲೋಯಿಂಗ್ ಆಗಿ ಯಾವಾಗಲೂ ಕೂಡ ಇರಬೇಕು ಅಂತ ಅನ್ನೋರು ನೀವು ಈ ಒಂದು ಸೋಪ್ನ ಯೂಸ್ ಮಾಡ್ಬೋದು. ಈ ಒಂದು ಸೋಪ್ ನೋಡಿ ಈ ಥರ ಬಂದಿರುತ್ತೆ.
ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಮೆಲ್ಲು. ನಮ್ಮ ಮನೇಲಿ ಸೋಪುಗಳು ಮಾಡಿಟ್ಟಿದ್ದೀವಿ ಅಂದರೆ ಮನೆ ಫುಲ್ಲು ಗಮ್ ಅಂತಾಯಿತು. ಬಟ್ ಅಮ್ಮನ ಮನೆ ಸ್ವಲ್ಪ ಚಿಕ್ಕದಿದೆ. ಆಮೇಲೆ ನಮ್ಮ ಹಸ್ಬೆಂಡ್ ಮನೇಲಿ ಹೋಗಿ ಮಾಡೋಣ ಅಂದರೆ ಪಾಪು ಇಟ್ಕೊಂಡು ಮಾಡಲ್ಲ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನ ಮನೇಲಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿರೋದು. ಹಾಗೆಯೇ ನಮ್ಮ ಹತ್ರ ಇನ್ನೂ ಒಂದು ವಿಷಯನ ಕೂಡ ತಿಳಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಡೇ ಕ್ರೀಮ್ ಕೂಡ ನಮ್ಮ ಹತ್ರ ರೆಡಿ ಆಗ್ತಾಯಿದೆ. ಏಕೆಂದರೆ ಎಲ್ಲರದು ಮೇನ್ ಪಾಯಿಂಟು ನೈಟ್ ಕ್ರೀಮ್ ಸಿಗ್ತಾಯಿದೆ, ಡೇ ಕ್ರೀಮ್ ಕೂಡ ನಮಗೆ ಮಾಡಿಕೊಟ್ಬಿಡಿ, ನಾವು ಅದು ಇದು ಡೇ ಕ್ರೀಮ್ಗಳನ್ನ ಹಾಕ್ಕೊಂಡು ಫೇಸ್ ಹಾಳು ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ತಾಯಿದ್ರು. ಅದರಿಂದ ನಿಮಗೋಸ್ಕರನೇ ಡೇ ಕ್ರೀಮ್ ಕೂಡ ನಾವು ರೆಡಿ ಮಾಡಿದ್ದೀವಿ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ, ಅದರಲ್ಲಿ ಏನೇನು ಹಾಕಿದ್ದೀವಿ, ಯಾವ ರೀತಿ ಮಾಡಿದ್ದೀವಿ ಅಂತ. ಅದರಿಂದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆಲ್ರೆಡಿ. ಡೇ ಕ್ರೀಮು ನೀವು ಹಾಕ್ಕೊಂಡು ಮೇಕಪ್ ಕೂಡ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ ಕ್ರೀಮು. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೋಪ್ ಬೇಕು ಅನ್ನೋರು, ಸೋಪ್ ಬಗ್ಗೆ ಬಂತು ಯಾವುದೇ ಡೌಟ್ ಇಲ್ಲ, ಬೇಕು ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ಹಾಗೆಯೇ ನೆಕ್ಸ್ಟು ಸಿರಮ್ ಕೂಡ ರೆಡಿ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ. ಥ್ಯಾಂಕ್ ಯು.